ಎಲ್ಲ ವರ್ಷನೂ ಕೂಡ ಪ್ರತಿಭಟನೆ ನಡೀತಾ ಇದೆ ಜಸ್ಟಿಸ್ ಸೌಜನ್ಯ ಅಂತ. ಸೌಜನ್ಯಾಲ ಸಾವಿಗೆ ಕಾರಣಗಾರರು ಯಾರು ಅಂತ ಗೊತ್ತಿದ್ರು ಕೂಡ ಯಾವುದೇ ರೀತಿಯ ಆಕ್ಷನ್ ಇವಾಗ್ಲೂ ತೆಗಿತಾ ಇಲ್ಲ, ಭಯ ಪಡ್ತಾ ಇದ್ದಾರೆ ಅನ್ನೋ ಸತ್ಯ. ಇಷ್ಟೆಲ್ಲ ರೇಪ್ ಅಂಡ್ ಮರ್ಡರ್ ಆದ್ರೂ ಕೂಡ ಸೌಜನ್ಯಾಲ ಕೇಸ್ ಯಾಕೆ ಇಷ್ಟೊಂದು ಭಯಾನಕ ಆಗಿದೆ ಅಂದ್ರೆ, ಸೌಜನ್ಯಲಿಗೆ ಆಗಿರುವಂತಹ ಒಂದು ಇನ್ಸಿಡೆಂಟ್ ಬೇರೆ ಯಾವ ಹೆಣ್ಮಕ್ಳಿಗೆ ಆಗ್ಬಾರ್ದು ಅನ್ನೋದು ಪ್ರತಿಯೊಂದು ಹೆಣ್ಣು ಎತ್ತವರ, ಪ್ರತಿಯೊಂದು ಹೆಣ್ಮಕ್ಳಿರೋ ಮನೆಯವರ ಪ್ರಾರ್ಥನೆ. ಲಾಸ್ಟ್ ಇಯರ್ ಸೌಜನ್ಯಾಲ ನ್ಯಾಯಕ್ಕಾಗಿ ಥರ್ಡ್ ಹೈ ಚಾನಲ್ ನಿರಂತರವಾಗಿ ಆಕೆ ಬಗ್ಗೆ ಮೀಡಿಯಾ ಮುಖಾಂತರ ಸೌಜನ್ಯಾಲ ಬಗ್ಗೆ ನಮಗೆ ತಿಳಿಸ್ತಾ ಇದ್ರು. ನಂತರ ರಾಮ್ ಪೇಜ್ ಚಾನಲ್ ಕೂಡ ಅಷ್ಟೇ ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅನ್ನೋಕ್ಕೋಸ್ಕರ ಹೋರಾಡ್ತಾ ಇದ್ರು. ಬಟ್ ಕೆಲವೊಂದು ಬ್ಲಾಕ್ ಮೇಲ್ಸ್ ರಾಮ್ ಪೇಜ್ ಚಾನಲ್ಗೆ ಬಂದಿರೋದ್ರಿಂದ ರಾಮ್ ಪೇಜ್ ಚಾನಲ್ ಯಾವುದೇ ರೀತಿಯ ಭಯ ಪಡದೆ ಅದನ್ನ ಹೆದರಿಸಿರೋ ಒಂದು ವಿಡಿಯೋ ಕೂಡ ನಾವು ನೋಡಿರಬಹುದು. ಅದೇ ರೀತಿ ಇವಾಗ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾ ಇರೋದು, ದೂತ ಸಲೀಂ ಯೂಟ್ಯೂಬ್ ಚಾನಲ್ ನಲ್ಲಿ ಓಡಾಡ್ತಾ ಇರುವಂತ ಸೌಜನ್ಯಲ ಪರವಾಗಿರುವಂತ ಒಂದು ವಿಡಿಯೋ. 39 ನಿಮಿಷದಲ್ಲಿ ಸೌಜನ್ಯ ಜೀವನದಲ್ಲಿ ಏನಾಗಿದೆ ಅನ್ನೋದನ್ನ ಅಲೆಯಾಗಿ ಬಿಚ್ಚಿರ್ತಾನೆ. ನಮ್ಗೇನೆ ಗೊತ್ತಿಲ್ಲದಂತಹ ಕೆಲವೊಂದು ವಿಷಯಗಳನ್ನ ರಿಸರ್ಚ್ ಮಾಡಿಕೊಂಡು ನಮ್ಗೆ ಅದರ ಅರ್ಥ ಮಾಡಿಕೊಂಡು ತಿಳಿಸಿರುವಂತಹ ಒಂದು ಚಾನಲ್ಗೆ ದೂತ ಸಮೇತ್ ಥರ್ಡ್ ಹೈ ರಾಮ್ ಪೇಜ್ ನಂತಹ ಚಾನಲ್ ಅವರು ನಮ್ಮ ಸಮಾಜದಲ್ಲಿದ್ರೆ ಇವತ್ತು ಯಾವ ಹೆಣ್ಮಕ್ಳು ಕೂಡ ಭಯಪಡೋ ಅವಶ್ಯಕತೆ ಇರೋದಿಲ್ಲ. ಇವರು ಮಾತ್ರ ಅಲ್ಲ, ಕೆಲವರು ಸೌಜನ್ಯಲ ಬಗ್ಗೆ ವಿಡಿಯೋಸ್ ಮಾಡಿದ್ರು ಕೂಡ ಅದು ಯೂಟ್ಯೂಬ್ ಇಂದ ತನ್ನಷ್ಟಕ್ಕೆ ತಾನೇ ಡಿಲೀಟ್ ಆಗ್ತಾ ಇದೆ. ಅದರ ರೀಸನ್ ಏನು ಅಂತ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ದೂತ ಸಮೀರ್ ಅವರ ವಿಡಿಯೋಸ್ ಇನ್ನು ಡಿಲೀಟ್ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಸೌಜನ್ಯಲ ಪರವಾಗಿ ಹೋರಾಡ್ತಾ ಇರುವ ಪ್ರತಿಯೊಬ್ಬರಿಗೂ ಕೂಡ ಹ್ಯಾಂಡ್ಸ್ ಆಫ್.